2.5 ಲಕ್ಷ ಹುದ್ದೆಗಳು ಖಾಲಿ ಹಾಗೆ ಬಿದ್ದಿದ್ದಾವೆ. ನೇಮಕಾತಿ ಪ್ರಕ್ರಿಯೆನ ತತ್ಕ್ಷಣ ಪ್ರಾರಂಭ ಮಾಡಬೇಕು. ಜೊತೆಲ್ಲ KPSC ವ್ಯವಸ್ಥೆನೂ ಕೂಡ ಸುಧಾರಣೆ ಮಾಡಬೇಕು. ಇನ್ನು ನಿಮ್ಮ ಸರ್ಕಾರದಾಗ ಏನ್ ಮಾಡಿದರೆ ಇವೆಲ್ಲ ಮಾತುಗಳನ್ನ ಬದಿಗಿಟ್ಟು ಆ ಯುವಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಇದಕ್ಕೆ ಪೂರಕವಾಗಿನೇ ಸರ್, ವೈದ್ಯಾಧಿಕಾರಿಗಳ ಸಂಘ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಅವಧಿಯಲ್ಲಿ 1000 ಜನಕ್ಕೆ ನೇಮಕಾತಿ ಆದೇಶ ಪ್ರತಿ ಈಗ ಮೊನ್ನೆ ಸಿಎಂ ಅಲರ್ಟ್ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ನೇಮಕಾತಿಯನ್ನ ನಿನ್ನೆ ಅಲರ್ಟ್ ಮಾಡಿದ್ದಾರೆ ಮೊನ್ನೆ. ಇದು ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರು ಕೂಡ ಮಾರ್ಚ್ 11ರಿಂದ ಮುಷ್ಕರ ಆರಂಭ ಮಾಡ್ತಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡಿದ್ರಿ, ಹುಬ್ಳಿನಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ದೇವೆ ಅಂತೇಳಿ ಬಹಳ ಸಾವಿರಾರು ಜನ ಸೇರಿಸಿ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ಅವ್ರ ಬೆನ್ನು ಅವ್ರು ತಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ತಾವು ನೋಡಿದಿರಿ. ಧಾರವಾಡದಲ್ಲಿ ಸಭೆ, ಹುಬ್ಳಿನಲ್ಲಿ ಸಭೆ ಮಾಡಿದ್ರು. ಆ ಬಡವರಿಗೆ ಮನೆ ಕೊಟ್ಟಿದ್ದು ಕೂಡ ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಆಗಿರುವಂಥದ್ದು. ಇವ್ರು ಬಂದು ಕಡಿದು ಕಟ್ಟಾಕಿರ್ತಕ್ಕಂಥದ್ದು ಏನೂ ಅಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಕಾಲಹರಣ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ಆ ಸಂದರ್ಭದಲ್ಲಿ ಏನೇನೋ ಆಗಿತ್ತು ಅದನ್ನು ನಾವು ಮಾಡಿದ್ದೇವೆ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಏನು ಕೂಡ ಮಾಡಿಲ್ಲ ಕಳೆದ 2.25 ವರ್ಷದಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಯುವ ಜನತೆಯ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಪ ವಯೋಮಿತಿ ಅದು ಕೂಡ ಕಳೆದು ಹೋಗ್ತಾ ಇದೆ ಪಾಪ ಅವ್ರಿಗೆ, ಏಜ್ ಲಿಮಿಟ್. ಹಾಗಾಗಿ ಹುಡುಗಾಟಿಕೆ ಮಾಡದೇನೆ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು.